ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ನಿಮ್ಮ ಮದುವೆ ತಡೆಯಾಗೋದಕ್ಕೆ ಶನಿ ಕಾರಣನಾ? ಹಾಗಾದರೆ ಅದಕ್ಕೆ ಸೂಕ್ತ ಪರಿಹಾರ ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನನ್ನ ಕರ್ಮಫಲದಾತ ಅಥವಾ ನ್ಯಾಯಾಧೀಶ ಅಂತ ಕರೆಯಲಾಗುತ್ತೆ. ಇದರೊಂದಿಗೆ ಶನಿಯನ್ನು ಬಹಳ ನಿಧಾನವಾಗಿ ಚಲಿಸುವಂತಹ ಗ್ರಹ ಮತ್ತು ಕೆಲಸಗಳಲ್ಲಿ ಅಡೆತಡೆಯನ್ನು ಉಂಟು ಮಾಡುವಂತಹ ಗ್ರಹ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಯಾವ ವ್ಯಕ್ತಿಯ ಮೇಲೆ ಶನಿಯು ಪ್ರಭಾವವನ್ನು ಬೀರ್ತಾನೋ ಅವರ ಕೆಲಸಗಳು ನಿಧಾನವಾಗಿ ಆಗ್ತಾ ಇರ್ತವೆ ಮತ್ತು ಜೀವನದಲ್ಲಿ ಸಾಕಷ್ಟು ಸಂಘರ್ಷಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳಲ್ಲಿ ಜನಿಸಿದ ಜನರ ಮೇಲೆ ಶನಿಯ ನಕಾರಾತ್ಮಕ ಪ್ರಭಾವ ಇರುತ್ತೆ. ಈ ಸಂಖ್ಯೆಗಳನ್ನು ಹೊಂದಿರುವಂತಹ ಜನರ ವಿವಾಹದಲ್ಲಿ ಸಾಕಷ್ಟು ವಿಳಂಬ ಕೂಡ ಆಗುತ್ತೆ. ಹಾಗೆ ಸಂಬಂಧಗಳು ಬಹಳ ಬೇಗನೆ ಮುರಿದು ಬೀಳುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದರೆ ಆ ದುರಾದೃಷ್ಟಕರ ಸಂಖ್ಯೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗ ಒಂದೊಂದಾಗಿ ಆ ಸಂಖ್ಯೆಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಸಂಖ್ಯೆ 3ರ ಬಗ್ಗೆ ನೋಡೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ 3, 12, 21 ಹಾಗೆ 30 ಈ ದಿನಾಂಕಗಳಲ್ಲಿ ನೀವೇನಾದರೂ ಜನಿಸಿದರೆ ನಿಮ್ಮ ಜನ್ಮ ಸಂಖ್ಯೆ 3 ಆಗಿರುತ್ತೆ. ಈ ಸಂಖ್ಯೆ 3ಅನ್ನು ಹೊಂದಿರುವ ಜನರ ವಿವಾಹದಲ್ಲಿ ಶನಿ ದೇವನಿಂದಾಗಿ ಹೆಚ್ಚಿನ ವಿಳಂಬ ಉಂಟಾಗುವ ಸಾಧ್ಯತೆ ಇದೆ. ಹಾಗೆ ಇವರ ಜೀವನದಲ್ಲಿ ಪದೇ ಪದೇ ಸಂಬಂಧಗಳು ಮುರಿದು ಬೀಳುವ ಅಥವಾ ಇನ್ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಸಂಖ್ಯೆ 3ಅನ್ನು ಹೊಂದಿರುವ ಜನರ ಜೀವನದಲ್ಲಿ ಅಂದರೆ ಪ್ರೀತಿಯ ಜೀವನದಲ್ಲಿ ಶನಿಯ ಕಾಟ ಸಾಕಷ್ಟು ಹೆಚ್ಚಾಗಿರುತ್ತೆ. ಶನಿದೇವನು ವಿಶೇಷವಾಗಿ ಸಂಖ್ಯೆ 3ಅನ್ನು ಹೊಂದಿರುವ ಜನರ ವಿವಾಹದಲ್ಲಿ ಹೆಚ್ಚಿನ ಸಮಸ್ಯೆ ಮತ್ತೆ ಅಡೆತಡೆಗಳನ್ನು ಎದುರಿಸುವಂತೆ ಮಾಡ್ತಾನೆ. ಈ ಸಂಖ್ಯೆ 3ಅನ್ನು ಹೊಂದಿರುವ ಜನರಿಗೆ ಬಹಳ ಬೇಗನೆ ಯಾವುದೇ ಉತ್ತಮ ಸಂಬಂಧಗಳು ಬರೋದಿಲ್ಲ. ಹಾಗೆ ಉತ್ತಮ ಸಂಬಂಧ ಬಂದರೂ ಕೂಡ ಆ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ. ಹಾಗಾಗಿ ಸಂಖ್ಯೆ 3ಅನ್ನು ಹೊಂದಿರುವ ಜನರ ವಿವಾಹದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಅಡೆತಡೆಗಳು ಉಂಟಾಗ್ತಾನೆ ಇರ್ತವೆ. ಈಗ ಸಂಖ್ಯೆ 4. ನೀವು ಯಾವುದೇ ತಿಂಗಳ 4, 13, 22 ಅಥವಾ 31 ಬರೋದು ತುಂಬ ಕಡಿಮೆ. 31ನೇ ತಾರೀಕು ಹುಟ್ಟಿದ್ರೂ ಕೂಡ ನಿಮ್ಮ ಜನ್ಮ ಸಂಖ್ಯೆ 4 ಆಗಿರುತ್ತೆ. ಈ ಸಂಖ್ಯೆ 4ರ ಮೇಲೆ ನೆರಳು ಗ್ರಹವಾದಂತಹ ರಾಹು ಮತ್ತು ಕರ್ಮ ಫಲದಾತನಾದಂತಹ ಶನಿಯ ಪ್ರಭಾವ ಇರುತ್ತೆ. ರಾಹುವಿನ ಪ್ರಭಾವದಿಂದ ಈ ಸಂಖ್ಯೆ 4ಅನ್ನು ಹೊಂದಿರುವ ಜನರು ಹೆಚ್ಚು ಹಠಮಾರಿಗಳು ಮತ್ತು ಸಂದೇಹವನ್ನು ಹೊಂದುವವರಾಗಿರ್ತಾರೆ. ಹಾಗೆ ಶನಿದೇವನ ಪ್ರಭಾವದಿಂದಾಗಿ ಸಂಖ್ಯೆ 4ಅನ್ನು ಹೊಂದಿರುವ ಜನರು ತಮ್ಮ ಸಂಗಾತಿಯು ಎಲ್ಲ ವಿಚಾರಗಳಲ್ಲಿಯೂ ಪರಿಪೂರ್ಣತೆಯನ್ನು ಹೊಂದಿರಬೇಕು ಅಂತ ಬಯಸ್ತಾ ಇರ್ತಾರೆ. ಇದರಿಂದಾಗಿ ಇವರಿಗೆ ತಮ್ಮ ಸಂಗಾತಿಯನ್ನು ಪಡೆಯೋದಕ್ಕೆ ಹೆಚ್ಚು ಸಮಯ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಸಂಖ್ಯೆ 4ಅನ್ನು ಹೊಂದಿರುವ ಜನರಿಗೆ ಸಂಗಾತಿ ದೊರೆತರೂ ಕೂಡ ಮನೆಯವರ ಒಪ್ಪಿಗೆ ಸಿಗದೇ ಇರಬಹುದು. ಒಟ್ಟಾರೆಯಾಗಿ ಸಂಖ್ಯೆ 4ಅನ್ನು ಹೊಂದಿರುವ ಜನರು ತಮ್ಮ ವಿವಾಹದಲ್ಲಿ ಹೆಚ್ಚಿನ ಅಡೆತಡೆ ಹಾಗೂ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಬರ್ತಾ ಇರ್ತವೆ. ಈಗ ಸಂಖ್ಯೆ 7. ತಿಂಗಳ ಯಾವುದೇ 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಈ ದಿನಾಂಕಗಳಲ್ಲಿ ಜನಿಸಿದಂತಹ ಜನರ ಸಂಖ್ಯೆ 7 ಆಗಿರುತ್ತೆ. ಹಾಗೆ ಸಂಖ್ಯೆ 7ರ ಅಧಿಪತಿ ನೆರಳು ಗ್ರಹವಾದಂತಹ ಕೇತು. ಆದರೆ ಸಂಖ್ಯೆ 7ರ ಮೇಲೆ ಶನಿಯ ಪ್ರಭಾವ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಸಂಖ್ಯೆ 7ಅನ್ನು ಹೊಂದಿರುವ ಜನರು ಬಹಳ ಬೇಗನೆ ಎಲ್ಲರ ಮೇಲೆ ಕೂಡ ನಂಬಿಕೆಯನ್ನು ಹೊಂದುತ್ತಾರೆ. ಅಂದರೆ ಎಲ್ಲರೂ ಕೂಡ ನಂಬ್ತಾರೆ. ಇದರಿಂದಾಗಿ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಅನೇಕ ವಿಚಾರಗಳಲ್ಲಿ ಸಂಖ್ಯೆ 7ಅನ್ನು ಹೊಂದಿರುವ ಜನರು ತಮ್ಮ ಸಂಗಾತಿಯಿಂದಲೇ ಮೋಸಕ್ಕೆ ಒಳಗಾಗುವ ಸಂಭವ ಹೆಚ್ಚಾಗಿರುತ್ತೆ. ಆದ್ದರಿಂದ ಸಂಖ್ಯೆ 7ಅನ್ನು ಹೊಂದಿರುವಂತಹ ಜನರು ನಿರಾಶೆಗೆ ಒಳಗಾಗುವುದರೊಂದಿಗೆ ಖಿನ್ನತೆಗೂ ಸಹ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಸಂಖ್ಯೆ 7ಅನ್ನು ಹೊಂದಿರುವ ಜನರು ಒಂಟಿಯಾಗಿರ್ತಾರೆ. ಜೊತೆಗೆ ಸಂಖ್ಯೆ 7ಅನ್ನು ಹೊಂದಿರುವ ಜನರಿಗೆ ನಿಜವಾದ ಪ್ರೀತಿಯು ಜೀವನದಲ್ಲಿ ಬಹಳ ನಿಧಾನವಾಗಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈಗ ಸಂಖ್ಯೆ 8. ನೀವು ಯಾವುದೇ ತಿಂಗಳ 8ನೇ ತಾರೀಕು, 17ನೇ ತಾರೀಕು ಮತ್ತು 26ನೇ ತಾರೀಕಿನಲ್ಲಿ ಜನಿಸಿದರೆ ನಿಮ್ಮ ಜನ್ಮ ಸಂಖ್ಯೆ 8 ಆಗಿರುತ್ತೆ. ಸಂಖ್ಯೆ 8ರ ಅಧಿಪತಿ ಶನಿದೇವ ಮತ್ತು ಈ ಸಂಖ್ಯೆಯನ್ನು ಹೊಂದಿರುವ ಜನರ ಮೇಲೆ ಶನಿಯ ಪ್ರಭಾವ ಹೆಚ್ಚಾಗಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಈ ಸಂಖ್ಯೆ 8ಅನ್ನು ಹೊಂದಿರುವ ಜನರು ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ
ಸಾಕಷ್ಟು ಗಳಿಸಬೇಕು, ಕಠಿಣ ಪರಿಶ್ರಮ ಪಡಬೇಕು ಮತ್ತು ಸಂಘರ್ಷಗಳನ್ನು ಎದುರಿಸಬೇಕು. ಈ ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡುಬರ್ತವೆ. ಅನೇಕ ಬಾರಿ ಕುಟುಂಬದ ಜವಾಬ್ದಾರಿಗಳು, ಆರ್ಥಿಕ ಸಮಸ್ಯೆಗಳ ಕಾರಣದಿಂದಾಗಿ ಕೂಡ ಸಂಖ್ಯೆ 8 ಹೊಂದಿರುವ ಜನರ ವ್ಯವಹಾರದಲ್ಲಿ ವಿಳಂಬಗಳು ಹೆಚ್ಚಾಗ್ತಾ ಇರ್ತವೆ. ಈ ಸಂಖ್ಯೆ 8 ಹೊಂದಿರುವ ಜನರ ವಿವಾಹದಲ್ಲಿ ವಿಳಂಬವಾದರೂ ವೈವಾಹಿಕ ಜೀವನವು ಉತ್ತಮವಾಗಿರುತ್ತೆ. ಇದರೊಂದಿಗೆ ಸಂಖ್ಯೆ 8 ಹೊಂದಿರುವ ಜನರ ಪ್ರೀತಿಯಲ್ಲಿ ಮೋಸವಾಗುವುದರೊಂದಿಗೆ ಇವರ ಮನಸ್ಸು ಗೊಂದಲಕ್ಕೆ ಒಳಗಾಗಬಹುದು ಮತ್ತು ಬಹಳ ಸಮಯದ ನಂತರ ಇವರು ವಿವಾಹವಾಗುವಂತಹ ಮನಸ್ಸನ್ನು ಮಾಡಬಹುದು. ಅಂದರೆ ತುಂಬ ಸಮಯವನ್ನು ತಗೊಳ್ಬೇಕಾದಂತಹ ಪರಿಸ್ಥಿತಿಗಳು ಬರ್ಬೋದು. ಸ್ನೇಹಿತರೆ, ಸಂಖ್ಯೆ 3, 4, 7 ಮತ್ತು 8 ಈ ಸಂಖ್ಯೆಗಳಲ್ಲಿ ಜನಿಸಿದಂಥವ್ರಿಗೆ ಪ್ರೀತಿ ಮತ್ತು ಮದುವೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮುಖ್ಯವಾಗಿ ವಿಳಂಬಗಳಾಗೋದಕ್ಕೆ ಈಗ ಏನೆಲ್ಲ ಕಾರಣ ಆಗ್ಬೋದು, ಶನಿಯ ಪ್ರಭಾವ ಅವ್ರ ಮೇಲೆ ಯಾವ ರೀತಿ ಇರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಶೀಘ್ರವಾಗಿ ಬೇಗ ಮದುವೆ ಆಗಬೇಕು ಅಂದರೆ ಅದಕ್ಕೆ ಸುಲಭ ಉಪಾಯಗಳು ಏನು, ಅವ್ರು ಏನೇನು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಇದನ್ನು ಈಗ ತಿಳಿಸ್ಕೊಡ್ತೀನಿ. ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಅರಳಿ ಮರದ ಕೆಳಗೆ ಆ ದೀಪವನ್ನು ಇಡಬೇಕಾಗುತ್ತೆ. ಅರಳಿ ಮರದ ಕೆಳಗಡೆ ಇಟ್ಟು ಬರಬೇಕಾಗುತ್ತೆ. ಇನ್ನು ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಮತ್ತು ಉದ್ದಿನ ಬೇಳೆಯನ್ನು ಅಗತ್ಯ ಇರುವವರಿಗೆ ಅಥವಾ ಬಡವರಿಗೆ ದಾನವಾಗಿ ಕೊಡಬೇಕಾಗುತ್ತೆ. ಹಾಗೆ ಓಂ ಶಂ ಶನೇಶ್ಚರಾಯ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ನೀವು ಪಠಿಸಬೇಕಾಗುತ್ತೆ. ಇದೆಲ್ಲ ಪ್ರತಿ ಶನಿವಾರ ಮಾಡಬೇಕಾಗಿರುವಂಥದ್ದು. ಏಕೆಂದರೆ ಶನಿವಾರ ಅನ್ನೋದು ಶನಿದೇವನಿಗೆ ತುಂಬ ವಿಶೇಷವಾದಂತಹ ವಾರ. ಹಾಗೆ ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸಿ. ಈ ಶನಿದೇವನ ಕೃಪೆಗೆ ನೀವು ಪಾತ್ರರಾಗಬೇಕು ಅಂದರೆ ಹನುಮಂತನ ಮೊರೆ ಹೋಗಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗೆ ಬಡವರಿಗೆ ಮತ್ತು ಅಗತ್ಯ ಇರುವಂತಹ ಜನರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ನಿಮ್ಮಿಂದ ಯಾವ ರೀತಿ ಸಹಾಯ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅದನ್ನು ಮಾಡ್ಬೋದು. ಸಕಾರಾತ್ಮಕವಾಗಿ ಆಲೋಚಿಸುವ ಮೂಲಕ ಸಂಬಂಧಗಳಲ್ಲಿ ಅಹಂಕಾರ ಮತ್ತು ಹಠಮಾರಿತನದಿಂದ ನೀವು ದೂರ ಇರ್ಬೋದು. ಇದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪಾಲಿಸಬೇಕಾಗಿರುವಂತಹ ನಿಯಮ, ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಚಾರ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.